ತಮ್ಮ ಭದ್ರ ನನಗೆ ಎದುರು ನಿಂತಿದ್ದಾರೆ. ಅವರಿಗೇನು ಗೊತ್ತು ಈ ವರ್ದೇಗೌಡ ಆ ರಾವಣ ಸೀತೆಯನ್ನು ಅಶೋಕವನದಲ್ಲಿಟ್ಟ. ಆದ್ರೆ ಈ ವರ್ದೇಗೌಡ ಶಿವಪ್ಪನ ಹೆಂಡತಿಯನ್ನೇ ಕೈಲಾಸಕ್ಕೆ ಅಟ್ಟಿಬಿಟ್ಟ. ಹೇಗಿದೆ ಈ ವರ್ದೇಗೌಡನ ಚದುರಂಗದಾಟ? ಪಾರ್ವತಿ, ಒಂದು ನಾ ಬಯಸಿದಾಗ ಬಂದು ನನ್ನ ಮನ ತನಿಸಿದ್ರೆ ಹಿಂದೇಕೆ ನಿನ್ನ ಮನೆಗೆ ಇಂಥ ಪರಿಸ್ಥಿತಿ ಬರುತ್ತಿತ್ತು? ನಿನ್ನ ಗಂಡ ಶಿವಪ್ಪನ ಪರಿಸ್ಥಿತಿಯಿಂದ ನೀರಿಲ್ಲದ ಮೀನಿನಂತಾಗಿದೆ. ಆ ನಿನ್ನ ಮೈದನ ಬದ್ರಿಯಿಂದ ಸೆರೆಮನಾಯಿ ಅನುಭವಿಸಬೇಕಾಗಿದೆ. ಗೌಡ್ರ, ಆ ಶಿವಪ್ಪನ ತಮ್ಮ ಬದ್ರಿ ಈ ಕಡೆ ಬರಾಕ್ತಾನ್ರಿ, ಕೈಯಾಗ ಕೊಡ್ಲಿ ಹಿಡ್ಕೊಂಡ. ಗೌಡ್ರ, ಇನ್ನು ನಮ್ಮ ಕತ್ತಿ ಮುಗಿತ್ರ ತೂಸ್ಕೋ, ಈ ಆಡ್ರ ನಾಳ್ರಪ್ಪ ನಾವ್ ಹಾಕಂಡ್ರಿ. ಲೇ ಸೂಳೆ ವಂಶಕ್ಕೆ ಹುಟ್ಟಿದ ಬೀಜವೇ, ಕೈಯಲ್ಲಿ ಅಧಿಕಾರ ಇದೆ ಎಂದು ಸೀತಾ ಮಾತೆ ಯಂತ್ರವ ನನ್ನ ಅತ್ತಿಗೆ ಕೊಂದ ಅಪರಾಧ ನನ್ನ ಮೇಲೆ ಆಗಿದ್ದೇನಲೇ. 16 ರಕ್ತಕ್ಕೆ ಹುಟ್ಟಿದ ಸೂಳೆ ಮಗನೇ, 32 ಜನರ ರಕ್ತಕ್ಕೆ ಹುಟ್ಟಿದ ಬೀಜವೇ, ಏನೆಂದು ಮಾತನಾಡುತ್ತಲೇ ಭದ್ರ? ನೀನು ಆ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಂಡಿರಬಹುದು. ಆದ್ರೆ ಸರ್ಪದಂತಿರುವ ಈ ವರ್ದೇಗೌಡನ ಕಣ್ಣು ತಪ್ಪಿಸಲು ಎಂದಿಗೂ ಸಾಧ್ಯವಿಲ್ಲಲೇ. ಲೇ ಗೌಡ, ನೀನು 48 ರಕ್ತಕ್ಕೆ ಹುಟ್ಟಿದ ಸೂಳೆ ಮಗನೇ, ಕಾನೂನಿನ ಕಣ್ಣಲ್ಲಿ ಮಣ್ಣೆರಚಿ ತಪ್ಪಿಸಿಕೊಳ್ಳುವ ಏಡಿ ನಾನಲಲೇ ಲುಚ್ಚ. ಸತ್ಯಮೇವ ಜಯತ ಎಂದರೆ ಗೊತ್ತಿರಬೇಕಲ್ಲವೇ? ಸತ್ಯ ನನ್ನಲ್ಲೇ ಇತ್ತು, ಅದಕ್ಕೆ ನನ್ನನ್ನು ಪೊಲೀಸರು ನಿರಪರಾಧಿ ಎಂದು ಬಿಡುಗಡೆ ಮಾಡಿದ್ರು. ಸತ್ಯ 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 ಎಂದು ಸತ್ಯ ಹರಿಶ್ಚಂದ್ರ ಸತ್ತು ಸುಡುಗಾಡು ಸೇರಿದ. ಅಂತೆ ಸತ್ಯ ಸತ್ಯ ಹೋಯ್ತು, ಧರ್ಮ ಮುಳುಗಿ ಹೋಯ್ತು. ಓಹೋ, ನೀನು ಇಲ್ಲಿಗೆ ಬಂದಿದ್ದು ಒಳ್ಳೆಯದಾಯ್ತು. ಆ ಪೊಲೀಸರು ನಿನಗೆ ಶಿಕ್ಷೆ ಮಾತ್ರ ಕೊಡ್ತಿದ್ರು. ಆದ್ರೆ ಈ ವರ್ದೇಗೌಡ ನಿನಗೆ ಏನ್ ಶಿಕ್ಷೆ ಕೊಡ್ತಾನ ಗೊತ್ತಾ? ಸೀದಾ ಯಮಲೋಕಕ್ಕೆ ಟಿಕೆಟ್ ಕೊಡ್ತಾನೆ. ಅರ್ಥ ಆಯ್ತಾ? ಅರ್ಥ ನನಗೆ ಅರ್ಥ ಆಯ್ತು ಎನ್ನುವನಲೇ ಗೌಡ. ನನಗೆ ಅರ್ಥ ಅನರ್ಥ ಎರಡೂ ಗೊತ್ತಲೇ ಗೌಡ. ಇಂದು ನೀನು ನನಗೆ ಟಿಕೆಟ್ ಕೊಡಿಸ್ತಾನೆ ಎಂದಲೇ ಮಗನ. ಇಂದು ನೀನು ಅತಳ ಸುತಳ ಪಾತಾಳದಲ್ಲಿ ಸೇರಿದರು ಸರಿ, ಆ ಬ್ರಹ್ಮ ವಿಷ್ಣು ಮಹೇಶ್ವರ ಧರೆಗಳು ಬಂದರೂ ಸರಿ, ಈ ನಿನ್ನ ಅವಯವಗಳನ್ನು ಕಚ ಕಚನೆ ಕಡಿದು ನರಿ ನಾಯಿಗಳಿಗೆ ಹಂಚದಿದ್ದರೆ ನನ್ನ ಹೆಸರು ಬದ್ರಿನೇ ಅಲ್ಲ. ಮೇಕೆ ಹುಲಿಯೊಡನೆ ಸರಸವಾಡುವುದುಂಟೆ, ನರಿ ಸಿಂಹದೊಡನೆ ಸರಸವಾಡುವುದುಂಟೆ. ಯಕಚಿತ್ ನೀನೊಬ್ಬ ಬಡ ಬಿಕಾರಿ ನನ್ನ ಮಗ. ಈ ಅಗರ್ಭದ ಶ್ರೀಮಂತನ ಜೊತೆ ಸರಸವಾಡಲು ನಿನ್ನನ್ನು ಬಿಟ್ರೆ ತಾನೆ? ಆ ಗರ್ಭ ಶ್ರೀಮಂತ ಬಡವರ ಆಸ್ತಿಯನ್ನು ಅಮಾಯಕ ಮಳೆಯರನ್ನು ಅತ್ಯಾಚಾರ ಮಾಡಿ ಬಡವರ ಹೆಣ್ಣು ಮಕ್ಕಳಿಗೆ ಬಂದ ಸೌಕರ್ಯವನ್ನು ನುಂಗಿ ನೀರು ಕುಡಿದು ನಾನೇ ಶ್ರೀಮಂತನೆಂದು ಪಟ್ಟ ಕಟ್ಟಿಕೊಂಡ ನೀನು ನನಗೆ ಬಡ ಸುಳೆ ಮಗನೆಂದನಲೇ. ಆದರದ ಗರ್ಭದಲ್ಲಿ ಹುಟ್ಟಿದ ಆದರದ ಪಿಂಡವೇ, ಲೇ ಭದ್ರ, ಲೇ ವರ್ದೇಗೌಡ, ನನ್ನ ತಾಯಿಯ ಬಗ್ಗೆ ಮಾತನಾಡ್ತೇನೆ ಲೇ ಜಾರಣಿಯ ಮಗನೇ. ಲೇ ಭದ್ರ,
ಕೈಯಲ್ಲಿ ಕೊಡ್ಲಿದೆ ಅಂತ ಹಾರಾಡಿದರೆ ಕ್ಷಣದಲ್ಲಿ ನಿನ್ನನ್ನು ಕತ್ತರಿಸಿ ಬಿಡುವೆ. ಲೇ ಗೌಡ, ಬರೇ ಕೊಡಲಿ ಹಿಡಿದವನು ನಾನಲ್ಲ, ಈ ಕಲಿಯುಗದ ಗಂಡುಗಲಿ ಪುಂಡ ಹುಲಿ ಪರಶುರಾಮ. ಈ ಕೊಡಲಿನಿಂದ ನಿನ್ನನ್ನು ಕಡೆಯಲು ಬಂದಿರುವ ಈ ಕಲಿಯುಗದ ಪರಶುರಾಮ. ಏ ಭದ್ರ, ನಿನ್ನಂತ ಎಷ್ಟೋ ನಾಯಿಗಳು ಬಂದು ರಕ್ತ ಕಾರಿ ಹೋಗಿದ್ದಾರೆ ಈ ನನ್ನ ಅರಮನೆಯಲ್ಲಿ. ಅಂತದ್ರಲ್ಲಿ ನೀನ್ಯಾವ ಲೆಕ್ಕಲೇ ನನಗೆ? ಲೇ ಗೌಡ, ಈ ಬದ್ರಿ ಮೊದಲೇ ಮಾತನಾಡುವುದಿಲ್ಲ, ಮಾತನಾಡಿದ್ರೆ ಬಿಡೋದು ಇಲ್ಲ. ಇವೇ ಅಲ್ಲವೇ ನನ್ನ ಹತ್ತಿಗೆ ಕೆಡಿಸಿದ ಕೈ. ಈ ನಿನ್ನ ಕರ್ಮದ ಕೈಗಳನ್ನು ಮೊದಲು ಕತ್ತರಿಸುವೆನು. ಕನಸುಳ ಮಗನೇ ಭದ್ರ, ಎತ್ತಿದ ಕೈಯನ್ನು ಕೆಳಗಿಳಿಸು, ಇಲ್ಲವಾದರೆ ನಿನ್ನನ್ನು ಯಮಲೋಕಕ್ಕೆ ಅಡ್ಡಿಬಿಡುವೆ. ಓಹೋ, ಈ ಗೌಡನ ಮನೆಯಂದಲ ತಿನ್ನುವ ನಾಯಿ, ನೀನು ಬಂದದ್ದು ಇನ್ನೂ ಒಳ್ಳೇದಾಯ್ತು. ಏ ಭದ್ರ, ಸುಮ್ಮನೆ ಅರಮನೆಯಿಂದ ಹೊರಟು ಹೋಗು, ಇಲ್ಲವಾದರೆ ನನ್ನ ಬಂದೂಕಿನ ಗುಂಡು ನಿನ್ನ ಎದೆ ಸೀಳುತ್ತದೆ. ಲೇ ಕೆಟ್ಟ ಸುಳೆ ಮಕ್ಕಳ್ಯ, ಈ ನಿಮ್ಮ ಬಂದೂಕಿನಲ್ಲಿರುವ 6 ಗುಂಡುಗಳು ಈ ಗಂಡದ ಗುಂಡಿಗೆಲ್ಲಿ ಸೇರಿದರು ಸರಿ, ಈ ನಿಮ್ಮಿಬ್ಬರ ದೇಹವನ್ನು ಕತ್ತರಿಸದೆ ಬಿಡಲಾರೆ. ಇದು ಆ ಮಹಾಲಕ್ಷ್ಮೀ ದೇವಿ ಆಣೆಗೂ ಸತ್ಯ. ಚಕ್ರವರ್ತಿ, ಹಾರಿಸು ಈ ಬಡ ಸೊಳೆ ಮಗನಿಗೆ ಗುಂಡನ್ನು. Hands up! ಭದ್ರ, ನಿನ್ನ ಕೈಯಲ್ಲಿರೋ ಕೊಡ್ಲಿಯನ್ನು ಕೆಳಗೆ ಎಸೆ. ಯಾಕೆ ಸರ್ ನನ್ನ ಕೊಡಲಿ ಕೆಳಗೆ ಏಕೆ ಎಸೆಬೇಕು? ಇಂಥ ನೀಚ ಕಾಮುಕರನ್ನು ಕೊಂದಾಗಲೇ ಸತ್ತ ಸ್ವರ್ಗದಲ್ಲಿರುವ ನನ್ನ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇವರ ಪಾಪದ ಕೊಡ ತುಂಬಿ ತುಳುಕುತ್ತಾ ಇದೆ. ಇಂಥವರಿಗೆ ಸಾವೇ ಶಿಕ್ಷೆ. ಭದ್ರ, ನ್ಯಾಯಾಲಯದ ಮುಂದೆ ಯಾರೋ ದೊಡ್ಡವರಲ್ಲ. ನನ್ನ ಮಾತಿನಲ್ಲಿ ಸತ್ಯ ಇದ್ರೆ ನಿಜವಾಗ್ಲೂ ನಿನಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಸರ್, ನ್ಯಾಯಾಲಯದಲ್ಲಿ ನಮ್ಮಂತರಿಗೆ ಎಲ್ಲಿ ಸಿಗುತ್ತದೆ ನ್ಯಾಯ? ಇಂಥ ಲುಚ್ಚ ಸೋಳೆ ಮಕ್ಕಳಿಗೆ ಸಿಗುತ್ತದೆ ನ್ಯಾಯ. ಇಲೆಕ್ಷನದಲ್ಲಿ ಕೈ ಕಾಲು ಹಿಡಿದು ಆರಿಸಿ ಬಂದ ದುಷ್ಟ ರಾಜಕಾರಿಗಳಿಗೆ ಸಿಗುತ್ತದೆ ನ್ಯಾಯ. ಸರ್ಕಾರದ ಕೆಲಸ ದೇವರ ಕೆಲಸ ಎಂಬುದನ್ನು ಮರೆತು ಅಧಿಕಾರದ ನಡುವೆ ಭ್ರಷ್ಟ ಅಧಿಕಾರಿಗಳಿಗೆ ಸಿಗುತ್ತದೆ ನ್ಯಾಯ. ಅಂತದರಲ್ಲಿ ನಮ್ಮಂತ ಅಮಾಯಕ ಪ್ರಜೆಗಳಿಗೆ ಎಲ್ಲಿ ಸಿಗುತ್ತದೆ ಸರ್ ನ್ಯಾಯ? ಭದ್ರ, ವಿದ್ಯಾವಂತ ಪ್ರತಿಭಾವಂತ ಯುವಕನಾದ ನೀನೇ ಹೇಗೆ ಅಂದ್ರೆ ಹೇಗೆ? ನಿನ್ನಲ್ಲಿ ನ್ಯಾಯ ನೀತಿ ಇತ್ತು ಅಂತ ನಿರಪರಾಧಿಯಾಗಿ ಹೊರಗೆ ಬಂದೆ. ನಿನಗೆ ನ್ಯಾಯ ದೊರಕಿಲ್ಲವೇನೋ? ಇನ್ನು ಮುಂದಾದರೂ ನಿನ್ನ ಅತ್ತಿಗೆ ಸಾವಿಗೆ ಕಾರಣಕರ್ತರಾದವರಿಗೆ ಶಿಕ್ಷೆ ಆಗಿ ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಈ ನನ್ನ ಮಾತಿನಲ್ಲಿ ಸತ್ಯ ಇದ್ರೆ ಇಲ್ಲಿಂದ ಹೊರಗೆ ನಡೆ, ಇಲ್ಲವಾದ್ರೆ ನಿನ್ನಿಷ್ಟ. ಆಯ್ತು, ನೀವು ಹೇಳಿದಂತೆ ಆಗಲಿ. ಲೇ ಚಕ್ರವರ್ತಿ, ಲೇ ಗೌಡ, ಇಂದು ಇವರು ಬಂದಿದ್ದಾರೆ ಎಂದು ನಿಮ್ಮನ್ನು ಸುಮ್ಮನೆ ಬಿಟ್ಟಿರುವೆ. ಇಂದಲ್ಲ ನಾಳೆ ನಿಮ್ಮನ್ನು ಸುಮ್ಮನೆ ಬಿಡಲಾರೆ. ರಾಮಾಯಣದಲ್ಲಿ ಶ್ರೀರಾಮನೇ ಹೀರೋ, ಮಹಾಭಾರತದಲ್ಲಿ ಶ್ರೀಕೃಷ್ಣನೇ ಹೀರೋ. ಆದ್ರ ಮಗನ, ಈ ನಾಟಕದ ಸ್ಟೇಜ್ ಮೇಲೆ ಈ ಭದ್ರನೇ ಹೀರೋ. ಏ ಗೌಡ, ನೀನು ಗಾಳಿಯಾದರೆ ನಾನು ಬಿರುಗಾಳಿ, ನೀನು ಬಿರುಗಾಳಿಯಾದರೆ ನಾನು ಸುಂಟರ ಗಾಳಿ, ನೀನು ಸುಂಟರ ಗಾಳಿಯಾದರೆ ನಾನು ಸುನಾಮಿ. ಬರ್ತೀನಿ ಮಗನ ಗೌಡ, ಬರ್ತೀನಿ. ತಿಪ್ಪ ಚಕ್ರವರ್ತಿ ಇಲ್ಲಿಗೆ ಬರೋದನ್ನ ನೋಡಿ ಇಲ್ಲೇನೋ ನಡೆದಿದೆ ಅಂತ ಇಲ್ಲಿಗೆ ಬಂದೆ. ಲೇ ವರದೇಗೌಡ, ಇಂದು ನಿನ್ನ ಪ್ರಾಣ ನನ್ನ ಬದ್ರಿ ಮಾವನ ಕೈಲಿ ಹೋಗುತ್ತಿತ್ತು.
ಅದನ್ನೇಕೆ ತಪ್ಪಿಸಿದೆ ಗೊತ್ತಾ? ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಹೋಗಬೇಕು. ಅವನು ಅಪರಾಧಿ ಆಗಬಾರ್ದು. ಅದಕ್ಕೋಸ್ಕರ ಈ ಮಾತು ನೆನಪಿರಲಿ. ಬರ್ತೀನಿ, ಬಿ ಕೇರ್ಫುಲ್. ಅಲ್ರಿ ಗೌಡ್ರ, ಕೈಯಾಗ ಬಂದೂಕ್, ಮನ್ಯಾಗ ಬಂದೂಕ್ ಇದ್ರು, ಈ ಮಕ್ಕಳನ್ನ ಯಾಕೆ ಸುಮ್ಬಿಟ್ರಿ? ಹಾರಿಸ್ಬಾರ್ದನ್ರಿ ಗುಂಡ. ಏ ತಿಪ್ಪ, ಓಯಪ್ಪ, ಆ ಬಂದೂಕ್ ನಾನು ತೆಕ್ಕಿದ್ರೆ ನಾ ಯಾಕೆ ಸುಮ್ಮನೆ ಇರ್ತೀನಿ ಮಗನ? ಮತ್ತೆ ಎಲ್ಲಿ ಹೋಗ್ಯಾವ್ರಿ ಅಪ್ಪ ಬಂದೂಕ? ಮಾನ್ಯ ಮಣಿಕೇರಿ ಪೊಲೀಸ್ ಸ್ಟೇಷನ್ಗೆ ನೀನ ರಿನ್ವಲ್ ಕೊಟ್ಟಿಲ್ಲ ಲೇ ಮಗನ ಅವನ. ಹೌದ್ರಿ ಗೌಡ್ರ, ಅಂದಾಗ ಮಕ್ಳು ಹೋದಾರ್ರಿ ಇವ್ರ. ಇದಕ್ಕೆ ನಾನೇ ಎತ್ತಿ ಬಿಡ್ತಿದ್ರಿ ಬಂದೂಕ್ ಇದ್ರೆ. ನನಗೂ ಗೊತ್ತೇ ಇಲ್ರಿ ಅದು. ಗೌಡ್ರ, ನಾವು ಕಣಕ್ಕಿಳಿದ್ವಿ ಅಂದ್ಮೇಲೆ ಆ ಮಕ್ಕಳನ್ನ ಬಿಡೋದ ಬೇಡ. ಗೌಡ್ರ, ಹಂಗಾದ್ರ ಹೋಗು ನಡ್ರಿ. ನಾ ಅದಕ್ಕೆ ಸಜ್ಜು ಮಾಡ್ತನ್ರಿ. ನಾ ದೊಡ್ಡ ದೊಡ್ಡ ಗುಂಡ್ರಿ. ಲೇ ತಿಪ್ಪ, ಓಯಪ್ಪ, ನಡೆ ಹಾಗಾದ್ರೆ. ಆಯ್ತಪ್ಪ. ಈ ಚಕ್ರವನ್ನು ಚಕ್ರವಾಗಿ ತಿರುಗಿಸಿ ತಾಯಿಯ ಗರ್ಭದಿಂದ ಕೆಲವಕ್ಕೆ ಕಾಲಿಟ್ಟ ಕಾಮ ತುಂಬಿದ ಕೇಳಿ ಈ ಚಕ್ರವರ್ತಿ ಮನಸ್ಸು ಮಾಡಿದರೆ ಹೊರೆಯ ತುಂಬಿದ ಹೆಣ್ಣಿನ ಕಾಲುಗಳಿಗೆ ಕಾಮದ ಬಳಿಯನ್ನು ಸುತ್ತಿ ನನ್ನ ಅರಮನೆ ಮಂಚಕ್ಕೆ ಹೊತ್ತೊಯ್ಯುವುದೇ ಈ ಚಕ್ರವರ್ತಿಯ ಗುರಿ. ಮನಸ್ಸಿಗೆ ಸಮಾಧಾನ ಮಾಡಿ ನಾನೇ ಸುರ ಸುಂದರಿ ಎಂದು ಮೆರುತ್ತಿರುವ ಸುರನ ನಿನ್ನನ್ನು ಹೊತ್ತೊಯ್ದು ನನ್ನ ಕಾಮದ ಬಳಿಗೆ ತೊಡಗಿಸಿ ನಿನ್ನಿಂದ ಕಾಮದ ತೃಪ್ತಿಯನ್ನು ಪಡೆಯದಿದ್ರೆ ಮೇರಾ ನಾಮ್ ಚಕ್ರವರ್ತಿ ನಹಿ ಬತಾ ದೂಂಗಾ. ಮುದ್ದು ಮುದ್ದಾದ ಕೋಮಲವಾದ ಮೈರಸ್ ತುಂಬಿರುವ ನಿನ್ನ ಮೈ ಮಾಟ ನೋಡಿ ಬೆಚ್ಚ ಬೆರಗಾಗಿ ಬಿಟ್ಟಿದ್ದೇನೆ ಸುವರ್ಣ. ನಿನ್ನೆಚ್ಚಂತೆ ನಡೆದುಕೊಂಡು ನನ್ನ ಆಸೆಯನ್ನು ಪೂರೈಸಿದರೆ ಚೆನ್ನ, ಇಲ್ಲವಾದರೆ ಈ ಚಕ್ರವಾಗಿ ತಿರುಗಿದರೆ ಹಾ ನಿನ್ನ ಶೀಲ ಈ ಚಕ್ರನಿಗೆ ಮೀಸಲೆಂದು ತಿಳಿದುಕೋ. ಓಹೋ, ನಾನು ಮನಸ್ಸು ಮಾಡಿದ ನನ್ನ ಪ್ರೀತಿಯ ಪ್ರೇಯಸಿ ಅಂದ್ರೆ ಇದೇ ಊರಿನ ಸುರ ಸುಂದರಿ ಸುವರ್ಣ ಇತ್ತ ಕಡೆ ಬರ್ತಿದ್ದಾಳೆ. ಬರ್ಲಿ ಬರ್ಲಿ. ನೀವು ಇದೇ ಊರಿನವರ? ಹೌದು, ನನ್ನದು ಇದೇ ಊರು. ಅಂದಾಗೆ ತಾವು? ನಂದು ಇದೇ ಊರು. ನನ್ನ ಹೆಸರು? ಹಾ, ಗೊತ್ತು ಗೊತ್ತು ಗೊತ್ತು. ನಿನ್ನ ಹೆಸರು ಸುವರ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ರಿ, ನೀವು ಒಂದ್ಸರಿ ನನ್ನ ನೋಡೇ ಇಲ್ಲ. ಆಗ್ಲಿಗೆ ನನ್ನ ಹೆಸರು ಹೇಳ್ತಾ ಇದ್ದೀರಲ್ಲ, ನನ್ನ ಹೆಸರು ಹೇಗ್ ಗೊತ್ತು? ಯಾರ್ ನೀವು? ನಿಮ್ಮಂತ ರಸ ತುಂಬಿದ ಹೆಣ್ಣಿನ ಮೇಲೆ ಮಕರಂದ ಹೀರಲು ಬಂದ ದುಂಬಿ ನಾನು. ನನ್ನ ಹೆಸರು ಚಕ್ರವರ್ತಿ ಅಂತ. ಸುಂದರವಾದ ದೇಹ, ನವಿಲಿನಂತೆ ನಡೆಯುವ ನಡುಗೆ, ಬೆಳಗಿನ ಜಾವ ಹುಟ್ಟುವ ಸೂರ್ಯನಂತಿರುವ ನಿನ್ನ ಮೈ ಬಣ್ಣ ನೋಡಿ ಹುಚ್ಚು ಹಿಡಿಸಿಬಿಟ್ಟಿದೆ ಸುವರ್ಣ. ನೀನು ನಮ್ಮೂರಲ್ಲಿ ಹುಟ್ಟಿದ ದಿನವೇ ಈ ಚಕ್ರವರ್ತಿಯ ಕಣ್ಣು ಬಿದ್ದಿತ್ತು. ಅಷ್ಟೇ ಯಾಕೆ ಸುವರ್ಣ, ನಿನ್ನ ಸಲುವಾಗಿ ನಾನು ಹೊಂಚು ಹಾಕಿದ್ದೆ. ಆದರೆ ನೀನಾಗಲೇ ಈಗ ನನ್ನ ಕೈಗೆ ಸಿಕ್ಕ ಒಂದು ಪಂಜರ ಪಾರಿವಾಳ. ನಿಮ್ಮ ಮಾತು ಮಿತಿ ಮೀರ್ತಾ ಇದೆ. ನೀವು ಹೇಳ್ದಾಗೆ ಓಡಿ ಬಂದು ತಪ್ಕೊಳ್ಳು. ನಾನೇನು ನೀಚ ಹೆಣ್ಣಲ್ಲವೋ? ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಈ ರೀತಿ ಸಿಕ್ಕಂತೆ ಮಾತನಾಡಿದೆ ನಿಜವಾದ್ರೆ ಕೂಗಿ ಕರೆಯಬೇಕಾಗುತ್ತದೆ ನರೆ ಹೊರೆಯವರನ್ನ. ನೆರೆ ಹೊರೆ ಯಾರನ್ನ ಬೇಕಾದ್ರೂ ಕೂಗು, ಇದು ನಾನು ಕಟ್ಟಿದ ಸಾಮ್ರಾಜ್ಯ.
ಇಲ್ಲಿ ಯಾರು ಬರೋದಿಲ್ಲ. ಸುಮ್ಮನೆ ಕೋಲಾಹಲ ಮಾಡದೆ ನನ್ನನ್ನು ಒಪ್ಪಿದರೆ ಸರಿ, ಇಲ್ಲವಾದರೆ ಈ ಚಕ್ರವರ್ತಿ ಏನು ಅಂತ ತೋರಿಸಬೇಕಾಗುತ್ತದೆ. ಚಕ್ರವರ್ತಿ, ಇದು ನಿನ್ನ ಸಾಮ್ರಾಜ್ಯದ ತಿಳಿದುಕೊಳ್ಳಬೇಡವೋ ನೀಚ. ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಈ ರೀತಿ ಸಿಕ್ಕಂತೆ ಮಾತನಾಡಬೇಡ. ಅಷ್ಟಕ್ಕೂ ನೀನು ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ಲ ಅಂತ ಕಾಣುತ್ತದೆ. ಏನಂದಲೇ ಧ್ವಜಾಲಿ? ಇವನಿಗೆ ಯಾವ ಸಂಬಂಧವೂ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ಒಂದು, ನಿಮ್ಮಂತ ಮಕರಂದ ತುಂಬಿದ ಹೆಣ್ಣಿನ ಮೇಲೆ ದುಂಬಿಯಾಗಿ ಬಂದು ಮಕರಂದ ಹೀರುವುದೇ ನನ್ನ ಗುರಿ. ಬಾಯಿಗೆ ಬಂದಂತೆ ಮಾತನಾಡಬೇಡೋ ನೀಚ. ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಈ ರೀತಿ ಸಿಕ್ಕಂತೆ ಮಾತನಾಡೋದು ಸರಿಯಲ್ಲ. ಅಷ್ಟಕ್ಕೂ ನೀನು ನಿಜವಾದ ಗಂಡಸೆಯಾಗಿದ್ರೆ ಒಂದು ಹೆಣ್ಣಿಗೆ ಒಂದು ಗಂಡು ಜೋಡಿ ಇದ್ದೇ ಇರುತ್ತಾನೆ. ಆ ಗಂಡಿನ ಮುಂದೆ ತೋರಿಸೋ ನಿನ್ನ ತಾಕತ್ತು ಆವಾಗ ಗೊತ್ತಾಗುತ್ತದೆ. ಮೊದಲು ನನಗೆ ದಾರಿ ಬಿಡು. ಗಂಡು? ಅವನ್ ಯಾವ ಗಂಡು? ನನ್ನ ಎದುರಿಗೆ ನಿಂತು ಮಾತನಾಡು ಗಂಡು ಹಿಂದೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಿಮ್ಮಂತ ಹೆಣ್ಣುಗಳು ನಿಜವಾದ ಗಂಡನಿಗೆ ಹೆಂಡತಿ ಆಗುವುದು ಅಪರೂಪದ ಮಾತು. ನಿಮ್ಮಂತ ಹೆಣ್ಣುಗಳು ಮನಸ್ಸೊಬ್ಬರಿಗೆ ಕೊಟ್ಟು ಮತ್ತೊಬ್ಬನ ಜೊತೆ ಮೈಸುಖ ಹಂಚಿಕೊಳ್ಳುವ ಮಾನಗಡಿ ಹೆಣ್ಣು ಇಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ನೀನು ನಂಬಿರೋ ಸಮಾಜ ಬರೀ ಸುಳ್ಳು ಸಮಾಜ. ಬಾಯಿ ಮುಚ್ಚೋ ನೀಚ. ಒಂದು ಹೆಣ್ಣಿಗೆ ಇಲ್ಲವಾಗಿ ಅಲ್ಲಗಳಿದು ಮಾತನಾಡೋದು ಸರಿಯಲ್ಲ. ಎಲ್ಲ ಹೆಣ್ಣು ಕೂಡ ಒಂದೇ. ಅಷ್ಟೇ ಅಲ್ಲವೋ ನೀಚ, ನೀನು ಹುಟ್ಟಿದೆಯಲ್ಲ, ನಿನ್ನ ತಾಯಿ ಗರ್ಭದಲ್ಲಿ ಕೂಡ ನೀನೇ ಜನಿಸಿದೀಯಾ. ಅವಳು ಕೂಡ ಒಂದು ಹೆಣ್ಣು. ಆ ಹೆಣ್ಣಿನ ಜೊತೆ ಹುಟ್ಟಿದ್ರೆ ಅರ್ಥವಾಗುತ್ತಿತ್ತು ನಿನಗೆ. ಏನಂದಲೇ ಧ್ವಜಾಲಿ? ಇಷ್ಟೊತ್ತು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದು ನನ್ನದೇ ತಪ್ಪಾಯ್ತು. ಬರಲೇ ಪಾಪಿ, ನೀನು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಂತ ಕಾಣುತ್ತದೆ. ನಿನಗೆ ಸರಿಯಾದ ನನ್ನ ಕಣ್ಣಿಗೆ ಹೊಡೆಯುವಷ್ಟು ಸೊಕ್ಕು ಬಂದಿದ್ದಾನೆ ಚಿನ್ನಾಲಿ. ಇನ್ನು ನಿನ್ನನ್ನು ಸುಮ್ಮನೆ ಬಿಡಲಾರೆ. ಬರಲೇ ಲೇ ಗಂಡಸಿಲ್ಲದ ಸಣ್ಣ ನನ್ನ ಮಗನೇ, ಬಿಡು ಮೊದಲ ಆ ಹುಡುಗಿ ಕೈಯನ್ನು. ಇಲ್ಲದಿದ್ದರೆ ಈ ನಿನ್ನ ಕರ್ಮದ ಕೈಗಳನ್ನು ಕತ್ತರಿಸಿ ಬಿಡುವೆ. ಲೇ ಭದ್ರ, ಈ ವಿಷಯದಲ್ಲಿ ನನಗೆ ಎದುರಾಗಬೇಡ. ಈ ವಿಷಯದಲ್ಲಿ ನಾನು ಸರ್ಪ. ಈ ಸರ್ಪ ಹೆಡೆ ಎತ್ತಿದರೆ ಕಚ್ಚಲಾರದೆ ಬಿಡಲಾರದು. ಲೇ ಚಕ್ರವರ್ತಿ, ನೀನು ಸರ್ಪ. ನೀನು ಸರ್ಪವಾದರೆ ನಾನು ಗರ್ರಿ ಬಿಚ್ಚಿದ ಗರುಡ. ನಿಮ್ಮಂತವರನ್ನು ಕೊಲ್ಲಲೆಂದು ಬಂದಿರುವ ಈ ಗರ್ರಿ ಬಿಚ್ಚಿದ ಗರುಡ ನಾನು. ನಿಮ್ಮಂತ ನೀಚ ಕಾಮುಕರ ರುಂಡವನ್ನು ಕಡೆದು ನಮ್ಮೂರಾಗ ಸೀಬಾಗಲಿಗೆ ಕಟ್ಟಲು ಬಂದಿರುವ ಗರ್ರಿ ಬಿಚ್ಚಿದ ಗರುಡ ನಾನು. ಗರುಡ? ನಾನೇ ಸರ್ಪದಂತಿರುವಾಗ ನೀನ್ ಯಾ ಗರುಡಲೇ? ಲೇ ಭದ್ರ, ನಿನ್ನನ್ನು ಮನಸ್ಸು ಮಾಡಿದರೆ ಮಗನೇ ಕ್ಷಣದಲ್ಲಿ ಮುಗಿಸಿ ಬಿಡುವೆ. ಏ ಚಕ್ರವರ್ತಿ, ಸರ್ಪ ಎಷ್ಟೇ ದೊಡ್ಡದಿದ್ದರು ಚಿಕ್ಕ ಪಕ್ಷಿ ಗರುಡನ ಕೈಯಿಂದ ತನ್ನ ಪ್ರಾಣ ಕಳೆದುಕೊಂಡಿದ್ದು ಗೊತ್ತಿರಬೇಕಲ್ಲವೇ ಮಗನೇ? ಲೇ ಭದ್ರ, ನಾನು ಉಣ್ಣಬೇಕಾದ ಎಳೆಯಲ್ಲಿ ಕಾಲು ಇಟ್ಟನಲೇ ಮಗನೇ. ಇದಕ್ಕೆ ಹಿಂದಲ್ಲ ನಾವು ತಕ್ಕ ಪಾಠ ಕಲಿಸುತ್ತೇನೆ. ಲೇ ಸ್ವರ್ಣ, ಇವನು ಬಂದಿದ್ದಾನೆಂದು ನೀನು ತಪ್ಪಿಸಿಕೊಂಡೆ. ಒಂದಲ್ಲ ಒಂದು ಯಾರು ಸಮಯ ಸಾಧಿಸಿ ಈ ಚಕ್ರವರ್ತಿಯ ಚದುರಂಗದಾಟ ಮುಂದೆ ತೋರಿಸ್ತೀನಿ. ಬರ್ತೀನಿ. ಹೋಗು. ದೌರ್ಜನ್ಯ ತುಂಬಿದ ಈ ಸಮಾಜದಲ್ಲಿ ಇಂಥ ಪಾಪಿಗಳಿರೋದು ಸಹಜ. ಆದ್ರೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರಾ. ಇಂಥ ಪಾಪಗಳಿಗೆ ಏನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲವೇನು? ಹೌದು, ತಾವ್ಯಾರು? ಇಲ್ಲಿಗೇಕೆ ಬಂದಿರುವಿರಿ? ನಾನೊಬ್ಬಳು ಅನಾಥ ಹೆಣ್ಣು. ಹುಟ್ಟಿದ ತಂದೆ ತಾಯಿಯನ್ನು ಕಳೆದುಕೊಂಡ ಪಾಪಿ ನಾನು. ಆದ್ರೆ ಏನು ಮಾಡೋದು?
ಯಾರು ಜೊತೆಗೆ ಇಲ್ಲ. ಅಷ್ಟಕ್ಕೂ ಮನೆಯಲ್ಲಿ ಕೂತು ತುಂಬಾನೇ ಬೇಜಾರವಾಯಿತು. ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಈ ಪಾಪಿ ಬಂದ. ಅದಿರ್ಲಿ, ನೀವು ನನ್ನೊಂದು ಮಾತನಾಡಿಸ್ಕೊಡ್ತೀರಾ? ಅದೇನೆಂದು ಧಾರಾಳವಾಗಿ ಹೇಳಿರಿ. ಈ ದೌರ್ಜನ್ಯ ತುಂಬಿದ ಸಮಾಜದಲ್ಲಿ ಇಂಥ ಕೀಚಕರಿರೋದು ಸಹಜ. ಆದ್ರೆ ಇವ್ರನ್ನೆಲ್ಲ ಮಟ್ಟ ಹಾಕಿ ನೀವು ನನ್ನ ಕೈ ಹಿಡಿದು ನನ್ನ ಮದ್ವೆ ಆಗ್ತೀರಾ? ಮದುವೆ ಎಂದರೆ ಮೂರಕ್ಷರವಲ್ಲ. ನಾನ್ಯಾರಂತೂ ನಿನಗೆ ಗೊತ್ತಿಲ್ಲ, ನೀನ್ ಯಾರಂತೂ ನನಗೆ ಗೊತ್ತಿಲ್ಲ. ನನ್ನ ಹಿನ್ನೆಲೆ ನಿನಗೆ ಇನ್ನೂ ಗೊತ್ತಿಲ್ಲ. ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಮರೆತು ಬಿಡು. ಈ ವಿಚಾರದಲ್ಲಿ ನಿಮಗಿಂತ ಸಣ್ಣವಳು ನಾನು. ನನಗೇನು ತಿಳಿಯೋದಿಲ್ಲ. ನೋಡಿ, ನಿಮ್ ಮನಸ್ಸಿದ್ರೆ ನನ್ನ ಕೈ ಮೇಲೆ ಕೈ ಹಾಕಿ, ಮನಸ್ಸಿಲ್ಲ ಅಂದ್ಮೇಲೆ ಹಾಕ್ಬೇಡಿ. ಆದರೆ ನಂದೊಂದು ಸಮಸ್ಯೆ. ಸಮಸ್ಯೆ ಯಾರಿಗೆಲ್ಲ ಹೇಳಿ? ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇದೆ. ಅದನ್ನೆಲ್ಲ ಹೊರತುಪಡಿಸಿ ಮೊದಲು ನನ್ನ ಮಾತಿಗೆ ಒಪ್ಪಿಕೊಳ್ಳಿ. ಆಯ್ತು ಸುವರ್ಣ, ನಿನ್ನ ಆಸೆಯಂತೆ ಆಗಲಿ. ಆದರೆ ಮದುವೆ ಈ ಸದ್ಯದಲ್ಲಿ ಬೇಡ. ಆಗ್ಲಿ, ನೀವು ಹೇಳಿದಂತೆ ಆಗ್ಲಿ. ಒಟ್ಟಿನಲ್ಲಿ ನನ್ನ ಪ್ರೀತಿಗೆ ಒಪ್ಪಿದ್ರಲ್ಲ, ನನಗೆ ತುಂಬಾನೇ ಸಂತೋಷ. ಹಾಗಾದರೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡಬಾರೇ ನನ್ನ ಅರಗಿನಿ? ಆಗ್ಲಿ ಪ್ರಿಯಕರ. ಮಾತಿಲ್ಲ ಕಥೆಯಿಲ್ಲ, ಕೈ ಕಾಲು ನಿಲ್ಲಲ್ಲ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ನೀನಿದೆ, ನೀನಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಎರಡು ಹೃದಯಗಳು ಮಾತನಾಡುತ್ತಿವೆ ಕಣ್ಣು ಸನ್ನಿಯಲ್ಲಿ ಏನೇನೋ, ಕದ್ದು ನೋಡುತ್ತವೆ ಹೊಂಚು ಹಾಕುತ್ತಿವೆ ಸನಿಯ ಸೇರಲು ಇನ್ನೇನೋ. ಯಾರೇ ಬರಲಿ ಊರೇ ಇಲ್ಲ, ಊರೇ ಬರಲಿ ಕೇರೇ ಇಲ್ಲ, ನಿನ್ನಿಂದ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, 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 ಎದೆ ಬಡಿತ ಜೋರಾಗಿದೆ. ಇವಾಗ್ಲಾದ್ರೂ ಸಂತೋಷವೈತಿ? ಆಯ್ತು ರೀ, ನಡೆಯಿರಿ, ಆಗಾರ ಹೋಗೋಣ. ಒಟ್ಟಿನಲ್ಲಿ ನನ್ನ ಪ್ರೀತಿಗೆ ಒಪ್ಪಿಕೊಂಡ್ರಲ್ಲ, ಸಂತೋಷ. ಇದು ತುಂಬಾನೇ ಸಂತೋಷವಾಗ್ತಾ ಇದೆ. ಪೊಲೀಸ್ ಕೆಲಸಕ್ಕೆ ಕಾಲಿಟ್ಟೆನು ಅಂದಿನಿಂದ ಸುಖ ಶಾಂತಿ ಎಂಬುದಿಲ್ಲ ಈ ನಿಷ್ಠಾವಂತ ಶ್ರೀಧರನಿಗೆ. ನ್ಯಾಯವೇ ನನ್ನ ಧರ್ಮ, ಕಾನೂನೇ ನನ್ನ ದೇವರೆಂದು ಹಗಲಿರಳು ಎನ್ನದೆ ಕಷ್ಟಪಟ್ಟು ದುಡಿದರು ಕರುಣೆ ಎಂಬುದಿಲ್ಲ ಈ ಕಲಿಯುಗಕ್ಕೆ. ತಾಯಿ ಮಹಾಲಕ್ಷ್ಮೀ ದೇವಿ ಲಂಚದಾಸೆಯಾಗಿ ಕೆಟ್ಟ ಶ್ರೀಮಂತರ ಕೈಚೀಲಾಗಿ ದುಡಿಯುವವರಿಗೆ ಮಾತ್ರ ಬೆಲೆ ಇದೆ ಈ ಸಮಾಜದಲ್ಲಿ. ನಮ್ಮಂತ ನಿಷ್ಠಾವಂತ ಅಧಿಕಾರಿಗಳಿಗಿಲ್ಲ ಈ ಸಮಾಜದಲ್ಲಿ ಬೆಲೆ. ಲೇ ವರದೇಗೌಡ, ನೀನು ಆ ದೇವರ ಕಣ್ಣು ತಪ್ಪಿಸಿ ತಿರುಗಾಡಬಹುದು, ಆದರೆ ಈ ಕಾಕಿ ತೊಟ್ಟ ಬಂಟನ ಕಣ್ಣು ತಪ್ಪಿಸಿ ತಿರುಗಾಡಲು ನಿಮ್ಮಪ್ಪನಿಂದನೂ ಸಾಧ್ಯವಿಲ್ಲ. ಸರ್ಕಾರ ಕೊಟ್ಟ ಈ ಪಿಸ್ತೂಲಿನಿಂದ ನಿನ್ನ ಗುಂಡಿಗೆಗೆ ಗುಂಡು ಹೊಡೆದು
ವಿಚಾರಿಸದಿದ್ದರೆ ನಿಷ್ಠಾವಂತ PSI ಶ್ರೀಧರ್ ನನ್ನ ಹೆಸರೇ ಅಲ್ಲ. ಇಲ್ರಿ. ಶಿಲ್ಪ, ಈಗ ನನಗೆ ನಿಲ್ಲುವುದಕ್ಕೆ ಸಮಯವಿಲ್ಲ. ನನ್ನ ಮಾವನನ್ನು ಹುಡುಕಲು ಹೊರಟಿರುವೆ. ರೀ, ನೀವೊಬ್ಬರೇ ಹೋಗ್ತೀರಾ? ಜೊತೆಯಲ್ಲಿ ನಾನು ಬರುತ್ತೇನೆ. ಬೇಡ ಶಿಲ್ಪ, ಬೇಡ. ಇದೇ ಊರಿನಲ್ಲಿ ನನ್ನ ಮಾವ ಇರಬಹುದು, ಹುಡುಕಿಕೊಂಡು ಬರುತ್ತೇನೆ. ರೀ, ತಿರುಗಿ ಮತ್ತೆ ಆ ವರ್ದೇಗೌಡ ನಿಮ್ಮ ಮೇಲೆ ಆರೋಪ ಹಾಕುತ್ತಾನೆ, ಸ್ವಲ್ಪ ಹುಷಾರಾಗಿರಿ. ಶಿಲ್ಪ, ಈ ಭೂಮಿ ಮೇಲೆ ಎಂದು ಜನಿಸಿದೆನೋ ಅಂದೇ ಹಂಚಿಕೆ ಎಂಬ ಪದವನ್ನು ಸುಟ್ಟು ಹಾಕಿದ್ದೇನೆ. ನನ್ನ ಮಾವನನ್ನು ಕರೆದುಕೊಂಡು ಬಂದೇ ಬರುತ್ತೇನೆ. ದೇವಿ, ಇದೇನಮ್ಮ ನೀನು ಆಡಿಸುವ ಆಟ? ಒಡ ಹುಟ್ಟಿದ ತಮ್ಮನನ್ನು ಜೈಲಿಗೆ ಕಳಿಸಿ, ಕೈ ಹಿಡಿದ ಪತ್ನಿಯನ್ನು ಯಮಲೋಕಕ್ಕೆ ಕಳಿಸಿ ನನ್ನನ್ನು ಅನಾಥನಾಗಿ ಮಾಡಿಬಿಟ್ಟಿಯ ತಾಯಿ. ನನ್ನನ್ನು ಅನಾಥನಾಗಿ ಮಾಡಿಬಿಟ್ಟಿಯ. ಸೀತಾ ಮಾತಿಂತಿರುವ ನನ್ನ ಪಾರ್ವತಿಯನ್ನು ಕಸಿದುಕೊಂಡು ಬಿಟ್ಟಿಯ ತಾಯಿ, ಕಸಿದುಕೊಂಡು ಬಿಟ್ಟಿಯ. ಇಂಥ ಬಡವರ ಸಂಕಷ್ಟ ನಿನಗೆ ಎಲ್ಲಿ ಕೇಳುತ್ತದೆ? ಆ ದುಷ್ಟ ಶ್ರೀಮಂತರನ್ನು ಬೇಡಿದ್ದು ಕೊಡ್ತೀಯ, ನಮ್ಮಂತ ಬಡವರನ್ನು ಉದ್ಧರಿಸಲಾರೆಯ ತಾಯಿ. ಮಾಮ, ಏನಿದು ನಿನ್ನ ಈ ಸ್ಥಿತಿ? ರಸ್ತೆ ಹೀಗೇಕೆ ತಿರುಗಾಡುತ್ತಿರುವಿರಿ? ಶ್ರೀಧರ, ಏನು ಮಾಡುವುದಪ್ಪ? ವಿಧಿ ಆಡಿಸಿದ ಆಟ ಆಡಲೇಬೇಕಲ್ಲ. ನನ್ನ ತಾಯಿ ಅಂತಿರುವ ಪಾರ್ವತಿಯನ್ನು ನನ್ನ ತಮ್ಮ ಭದ್ರ ಕೊಂದು ಜೈಲಿಗೆ ಹೋಗಿದ್ದಾನೆ. ತಪ್ಪು ಮಾವ, ತಪ್ಪು. ನೀವು ತಿಳಿದುಕೊಂಡಿರೋದು ತಪ್ಪು. ಅಕ್ಕನನ್ನು ಕೊಲೆ ಮಾಡಿದ್ದು ಬದ್ರಿ ಮಾವ ಅಲ್ಲ. ಈ ಊರಲ್ಲಿ ಎಷ್ಟೇ ದುಷ್ಟರಂತೆ ಮೆರೆಯುತ್ತಿರುವ ಆ ದುಷ್ಟ ವರದೇಗೌಡ ಅಕ್ಕನನ್ನು ಕೊಲೆ ಮಾಡಿದ್ದಾನೆ ಮಾವ, ದುಷ್ಟ ಗೌಡ. ಶ್ರೀಧರ, ಏನು ಹೇಳ್ತಿರುವೆ ನೀನು? ಊರಿಗೆ ದೇವರಂತಿರುವ ಆ ವರದೇಗೌಡ ಕೊಲೆ ಮಾಡಲು ಸಾಧ್ಯವಿಲ್ಲ. ಮಾವ, ಎಂತ ಪವಿತ್ರವಾದ ಮಾತನಾಡೇ ಬಿಟ್ಟೆ ಮಾವ. ಅಂತವರಿಗೆ, ಕೆಟ್ಟ ಸೊಳೆ ಮಕ್ಕಳಿಗೆ ಇಂಥ ಮಾತನ್ನು ಹೋಲಿಸಬೇಡ ಮಾವ. ಅಯ್ಯೋ, ಒಡ ಹುಟ್ಟಿದ ನನ್ನ ತಮ್ಮನಿಗೆ ಎಂತ ಕೆಟ್ಟ ಕಳಂಕ ತಂದಿನಲ್ಲಪ್ಪ, ಕಳಂಕ ತಂದಿನಲ್ಲ. ಶ್ರೀಧರ, ಅವನನ್ನು ಕ್ಷಮೆ ಕೇಳಲೇಬೇಕು. ಶ್ರೀಧರ, ನನ್ನ ಬದ್ರಿ ಎಲ್ಲಿದ್ದಾರೆ ಹೇಳು ಶ್ರೀಧರ, ಎಲ್ಲಿದ್ದಾರೆ? ಮಾವ, ಅವನನ್ನು ಮೊನ್ನೆ ಬಿಡುಗಡೆ ಮಾಡಿ ಮನೆಗೆ ಹೋಗು ಎಂದು ಕಳಿಸಿದೆ. ನಿಮ್ಮನ್ನು ನೋಡುವ ಆತುರದಲ್ಲಿ ನಿಮ್ಮನ್ನು ನೋಡುವ ಹಂಬಲ ಹೆಚ್ಚಾಗಿತ್ತು. ಅವನು ಹೊರಟು ಹೋದ. ಅವನು ಈಗ ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ನನಗೂ ಒಂದೂ ಗೊತ್ತಿಲ್ಲ ಮಾವ, ಒಂದೂ ಗೊತ್ತಿಲ್ಲ. ನನ್ನ ತಮ್ಮ ಏನು ತಿಳಿಯದ ಮುಗ್ಧ ಜೀವಿ ನನ್ನ ತಮ್ಮನನ್ನು ಕೊಲೆಗಾರನಾಗಿ ಮಾಡಿಬಿಟ್ಟಿನಲ್ಲಪ್ಪ, ಕೊಲೆಗಾರನಾಗಿ ಮಾಡಿಬಿಟ್ಟೆ. ಸಮಾಧಾನ ಮಾಡಿಕೊಳ್ಳಿರಿ, ಸಮಾಧಾನ ಮಾಡಿಕೊಳ್ಳಿ. ಯಾರೋ ಮಾಡಿದ ತಪ್ಪಿಗೆ ಮತ್ತಾರಿಗೂ ಶಿಕ್ಷೆ ಆಗುತ್ತದೆ ಈ ಪ್ರಪಂಚದಲ್ಲಿ. ಶ್ರೀಧರ, ಈ ಹುಡುಗಿ ಯಾರಪ್ಪ? ಮಾವ, ಇವಳು ನಿನ್ನ ಮಗಳಂತೆ. ಅಂದ್ರೆ ಮುಂದೆ ನನ್ನ ಕೈ ಹಿಡಿಯುವಳು. ಒಳ್ಳೆಯ ವಿಷಯವನ್ನು ಹೇಳಿದ್ದೆ ಶ್ರೀಧರ, ಒಳ್ಳೆಯದಾಯ್ತು. ಶ್ರೀಧರ ಎಲ್ಲಿದ್ದಾನೆ? ಹುಡುಕೋಣ ನಡಿಯಪ್ಪ. ಮಾವ, ಬದ್ರಿ ಮಾವನನ್ನು ನಾನು ಹುಡುಕಿಕೊಂಡು ಬರುತ್ತೇನೆ. ನೀನು ಶಿಲ್ಪ ಮನೆಗೆ ಹೋಗಿರಿ. ಬರುತ್ತೇನೆ ಮಾವ. ಬನ್ನಿ ಹೋಗೋಣ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಶಿಲ್ಪ ಅಂತ. ಅಣ್ಣ ತಮ್ಮ ತಂದೆ ತಾಯಿ ಇಲ್ವೇನಮ್ಮ? ನಿನ್ನ ಊರು ಯಾವರು? ನನ್ನ ಊರು ಇದೆ, ತಂದೆ ತಾಯಿ ಯಾರೂ ಇಲ್ಲ. ಇದ್ದ ಒಬ್ಬ ಅಣ್ಣನ ಹೆಸರು ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ನಿಮ್ಮ ಮನೆತನಕ್ಕೆ ಈ ಊರಿಗೆ ಕಂಟಕವಾಗಿರುವ ದೃಷ್ಟ ವರದೇಗೌಡ. ಅಯ್ಯೋ ದೇವ, ಎಂತ ವಿಚಿತ್ರ ಮಾತನ್ನು ಈ ಕಿವಿಯಿಂದ ಕೇಳ. ಒಂದೇ ಹೊಟ್ಟೆಯಲ್ಲಿ ಅಂತ ದುಷ್ಟ ಮನುಷ್ಯ ಇಂಥ ಒಳ್ಳೆ ಹುಡುಗಿಯನ್ನು ಹುಟ್ಟಿಸಿರುವೆ. ಅಮ್ಮ ಶಿಲ್ಪ, ಮನೆಗೆ ಹೋಗಿ ಮಾತನಾಡಿದಿರತ್ತೀವಿ, ಬಾರಮ್ಮ ಹೋಗೋಣ. ಬನ್ನಿ ಅಪ್ಪಾಜಿ, ಹೋಗೋಣ.